ಅರವಿಂದ್ ಕೇಜ್ರಿವಾಲ್ ಅವರು ಜೈಲ್ ಸೇರೋ ಹಾಗೆ ಯಾಕಾಯಿತು ಅನ್ನೋದರ ಡೀಟೇಲ್ಸ್ ಅನ್ನ ಗಮನಿಸ್ತಾ ಮುಂದೇನಾಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಮಧ್ಯದ ಹಗರಣದಲ್ಲಿ ದೆಹಲಿ ಹೈಕೋರ್ಟ್ನಿಂದ ಜಾಮೀನು ಕೊಡಲಿಕ್ಕೆ ನಿರಾಕರಣೆ ಅದಾದ ನಂತರದಲ್ಲಿ ಮೇ 10ರಂದು ಚುನಾವಣಾ ಪ್ರಚಾರಕ್ಕಾಗಿ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್. ಜೂನ್ 1, 2024ರವರೆಗೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಬೇಲ್ ಮೇಲೆ ಹೊರಗಿದ್ರು. ಅದಾದ್ಮೇಲೆ ವೈದ್ಯಕೀಯ ಕಾರಣ ನೀಡಿ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಆದರೆ ಸುಪ್ರೀಂ ಕೋರ್ಟ್ ಈ ಮನವಿ ಅರ್ಜಿಯನ್ನ ತಿರಸ್ಕಾರ ಮಾಡಿತು. ಹೆಲ್ತ್ ಗ್ರೌಂಡ್ ಮೇಲೆ ಈ ಜಾಮೀನು ಅರ್ಜಿಯನ್ನ ನೀವು ಪುರಸ್ಕರಿಸಿ ಮತ್ತೊಂದಷ್ಟು ದಿನ ಬೇಲ್ ಬೇಕು ಅಂತ ಹೇಳಿ ಆಗ್ರಹಿಸಿದ ಸಂದರ್ಭದಲ್ಲಿ ಇದನ್ನ ಪುರಸ್ಕರಿಸಲಿಲ್ಲ ಕೋರ್ಟ್. ಹೀಗಾಗಿ ಮತ್ತೆ ಜೈಲು ಪಾಲಾಗುವ ಅನಿವಾರ್ಯತೆ ಎದುರಾಯಿತು ಅರವಿಂದ್ ಕೇಜ್ರಿವಾಲ್ ಅವರ ಮೇಲೆ. ಜೂನ್ 2ರಂದು ತಿಹಾರ್ ಜೈಲಿಗೆ ಮತ್ತೆ ಶರಣಾದ್ರು ಅರವಿಂದ್ ಕೇಜ್ರಿವಾಲ್. ಅದಾದ ನಂತರದಲ್ಲಿ ಇಡಿ ಕೇಸ್ನಲ್ಲಿ ಜೂನ್ 20ರಂದು ವಿಚಾರಣಾಧೀನ ಕೋರ್ಟ್ನಿಂದ ಜಾಮೀನು ಲಭ್ಯವಾಯಿತು. ಜೂನ್ 20ಕ್ಕೆ ಇನ್ನು ಕೇಜ್ರಿವಾಲ್ ಜಾಮೀನಿನ ವಿರುದ್ಧ ಇಡಿ ದೆಹಲಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿತು. ಜೂನ್ 21ರಂದು ಜಾಮೀನು ಆದೇಶವನ್ನು ಕಾಯ್ದಿರಿಸಿತು ದೆಹಲಿಯ ಹೈಕೋರ್ಟ್. ಜೂನ್ 26ರಂದು ಇಡಿ ಬಳಿಕ ಸಿಬಿಐನಿಂದ ತಿಹಾರ್ ಜೈಲಿನಲ್ಲಿ ಬಂಧನ ಮಾಡಲಾಗುತ್ತೆ. ಜಾರಿ ನಿರ್ದೇಶನಾಲಯದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಅದಾದ ನಂತರ ಸಿಬಿಐನಿಂದ ಕೂಡ ಪ್ರತ್ಯೇಕವಾದ ತನಿಖೆ ಸಿಬಿಐ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನಕ್ಕೊಳಪಡಿಸುತ್ತೆ. ಬಂಧನದ ಬಳಿಕ ಜುಲೈ 12ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕಳಿಸಲಾಗುತ್ತೆ. ಇದಾದ ಬಳಿಕ 61 ದಿನಗಳ ನಂತರ ಅಂದರೆ ಶುಕ್ರವಾರ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಕ್ತು. ಅಬಕಾರಿ ನೀತಿ ಹಗರಣದ ಮನಿ ಲಾಂಡರಿಂಗ್ ಆರೋಪದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೆ ಒಳಗಾಗಿದ್ದ ಅರವಿಂದ್ ಕೇಜ್ರಿವಾಲ್ ಅವರು ಇದೀಗ ಜಾಮೀನು ಪಡೆದು ಆಚೆ ಇದ್ದಾರೆ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಚುನಾವಣೆಗಳು ಬಂತು. ಅದಾದ ನಂತರದಲ್ಲೂ ಕೂಡ ಆಡಳಿತಕ್ಕೆ ಚಾಲೆಂಜ್ ಆಗಬಲ್ಲ ಅನೇಕ ಪ್ರಸಂಗಗಳು ಬಂದ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿ ಪೋಸ್ಟ್ನಿಂದ ಕೆಳಗಿಳಿಯೋದೇ ಇಲ್ಲ. ಕಾನೂನಾತ್ಮಕವಾಗಿ ಅವಕಾಶ ಇದೆ, ಅದನ್ನು ಬಳಸ್ಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಗಟ್ಟಿಯಾಗಿ ಕೂತಿದ್ದ ಅರವಿಂದ್ ಕೇಜ್ರಿವಾಲ್ ಅವರು ಈಗ ಯಾಕೆ ದಿಢೀರ್ ಅಂತ ಹೇಳಿ ರಾಜೀನಾಮೆ ಮಾತನಾಡಿದ್ದಾರೆ? ಅದಕ್ಕೊಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಸೆಪ್ಟೆಂಬರ್ 13ರಂದು ಅಬಕಾರಿ ಹಗರಣದಲ್ಲಿ ದೆಹಲಿ ಸಿಎಂಗೆ ಜಾಮೀನು ಸಿಕ್ಕಿದೆ. ಕೇಜ್ರಿವಾಲ್ ಕೆಲವು ಷರತ್ತುಗಳೊಂದಿಗೆ ಬೇಲ್ನಿಂದ ಆಚೆ ಬಂದಿದ್ದಾರೆ. ಸಿಎಂ ಆಗಿ ಯಾವುದೇ ಕಡತಗಳಿಗೆ ಸಹಿ ಹಾಕುವಂತಿಲ್ಲ. ಆಚೆ ಬಂದ ಮೇಲೆ ಮೊದಲ ಕಂಡೀಷನ್. ಕಚೇರಿಗೂ ಕೂಡ ಹೋಗೋ ಹಾಗಿಲ್ಲ. 2ನೇ ಕಂಡೀಷನ್, ಬಹಿರಂಗ ಪ್ರಚಾರ ಮಾಡುವಂತಿಲ್ಲ. ಈ ಪ್ರಕರಣಕ್ಕೆ ಪರ್ಟಿಕ್ಯುಲರ್ ಆಗಿ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಓಪನ್ ಆಗಿ ಚರ್ಚೆಗಳನ್ನು ಮಾಡೋ ಹಾಗಿಲ್ಲ, ಪ್ರಚಾರಗಳನ್ನು ಮಾಡೋ ಹಾಗಿಲ್ಲ. 3ನೇ ಕಂಡೀಷನ್, ಯಾವುದೇ ಸಾಕ್ಷ್ಯಗಳ ಜೊತೆಯಲ್ಲಿ ಮಾತನಾಡೋ ಹಾಗಿಲ್ಲ. ಸಾಕ್ಷ್ಯಗಳು ಅಂತ ಬಂದಾಗ ಗೌರ್ಮೆಂಟ್ನ ಅನೇಕರು ಕೂಡ ಇದರಲ್ಲಿ ಪಾತ್ರ ನಿರ್ವಹಿಸ್ತಾರೆ. ಮುಖ್ಯಮಂತ್ರಿ ಆಗಿದ್ಕೊಂಡು ಡೇ ಟು ಡೇ ಚಟುವಟಿಕೆಗಳನ್ನು ನಡೆಸುವ ಭಾಗವಾಗಿಯೂ ಕೂಡ ಅವ್ರ ಜೊತೆ ಮಾತನಾಡೋ ಹಾಗಿಲ್ಲ. ಕೋರ್ಟ್ಗೆ ಅನುಮಾನ ಬಂದರೆ ಬೇಲ್ ರಿಜೆಕ್ಟ್ ಆಗೋ ಸಾಧ್ಯತೆಗಳಿರುತ್ತೆ. ಅಗತ್ಯ ಬಿದ್ದರೆ ವಿಚಾರಣಾ ನ್ಯಾಯಾಲಯಕ್ಕೆ ಮತ್ತೆ ಹಾಜರಾಗಬೇಕು. ಮದ್ಯ ನೀತಿ ಹಗರಣದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ಎಲ್ಲೂ ಕೂಡ ನೀಡೋ ಹಾಗಿಲ್ಲ. ಹೀಗೆ 5 ಷರತ್ತುಗಳನ್ನು ವಿಧಿಸಿ ಜಾಮೀನನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಹೀಗಿರುವಾಗ ಸಿಎಂ ಆಗಿ ಮುಂದುವರಿಯೋದು ಸುಲಭದ ಕೆಲಸ ಆಗಿ ಉಳಿದಿಲ್ಲ. ಕೂರೋ ಹಾಗಿಲ್ಲ, ನಿಲ್ಲೋ ಹಾಗಿಲ್ಲ, ನಿಂತು ಯಾರ ಹತ್ರನೂ ಮಾತನಾಡೋ ಹಾಗಿಲ್ಲ. ಈ ಮಧ್ಯ ಅಕ್ರಮ ಹಗರಣದಲ್ಲಿ ಸಚಿವ ಸಂಪುಟದ ಅನೇಕರ ಹೆಸರುಗಳು, ಅಧಿಕಾರಿಗಳ ಹೆಸರುಗಳು ಕೂಡ ಲಿಂಕ್ ಅಪ್ ಆಗಿರೋದ್ರಿಂದ, ಅದರಲ್ಲಿ ಅನೇಕರು ಸಾಕ್ಷ್ಯಗಳು ಕೂಡ ಆಗಿರೋದ್ರಿಂದ ಅವ್ರ ಜೊತೆ ಮಾತನಾಡೋ ಹಾಗಿಲ್ಲ. ನೀವು ಕೇವಲ ಈ ಹಗರಣದ ವಿಚಾರ ಮಾತ್ರ ಅಲ್ಲ, ನಾನಾಗಲೇ ಹೇಳಿದಾಗೆ ಡೇ ಟು ಡೇ ಸರ್ಕಾರದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾತನಾಡಿದ್ರು ಕೂಡ ಅನುಮಾನ ಕಾರಣ ಆಗಬಹುದು. ಸಿಎಂ ಆಗಿ ಮುಂದುವರಿತಾ ಇರಬೇಕಾದ್ರೆ ಯಾವುದೇ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೂಡ ನೀಡೋ ಹಾಗಿಲ್ಲ. ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಯಾಕೆ? ಹಠ ಅನ್ನೋದು ಮಾತ್ರ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಅದನ್ನು ಬಿಟ್ಟರೆ ಪಾಸಿಟಿವ್ ಆಗಿ ಪರಿಣಾಮ ಏನಾದರೂ ಆಗುತ್ತಾ ಅನ್ನೋದನ್ನ ಕೇಳ್ಕೊಂಡಾಗ ಬಹುಶಃ ಇಲ್ಲ ಅನ್ನೋ ಉತ್ತರ ಸಿಕ್ಕಿರ್ಬೋದು. ಯಾವುದೇ ಕೆಲಸ ಮಾಡದಿದ್ದ ಮೇಲೆ ಸಿಎಂ ಸ್ಥಾನ ಇದ್ರೆಷ್ಟು, ಇಲ್ಲದೆ ಹೋದ್ರೆಷ್ಟು ಅನ್ನೋ ಚಿಂತನೆ ಬಂದಿರ್ಬೋದು. ಹೀಗಾಗಿ ರಾಜೀನಾಮೆ ನೀಡೋಕೆ ಅರವಿಂದ್ ಕೇಜ್ರಿವಾಲ್ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಮಂಗಳವಾರ ಬಹುಶಃ ರಾಜೀನಾಮೆ ನೀಡ್ತಾರೆ ಅನ್ನೋ ಸೂಚನೆ ಇದೆ. ರಾಜೀನಾಮೆ ನೀಡೋದ್ರಿಂದ ಕೇಜ್ರಿವಾಲ್ ಅವರಿಗೆ 2 ಉಪಯೋಗ ಆಗುತ್ತೆ. ಏನು? ದೆಹಲಿ ವಿಧಾನಸಭಾ ಚುನಾವಣೆಗೆ ಇನ್ನು 4 ತಿಂಗಳಿದೆ. ಈ ಸಿಎಂ ಆಗೇ ಇಟ್ಕೊಂಡು ಬೇಲ್ ಮೇಲೆ ಆಚೆ ಇರಬೇಕಾದ್ರೆ ಪ್ರಚಾರ ಮಾಡೋ ಸಂದರ್ಭದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡೋ ಹಾಗೆ ಇಲ್ಲ. ಚುನಾವಣೆ ಸಂದರ್ಭದಲ್ಲೂ ಪ್ರಚಾರದ ಸಂದರ್ಭದಲ್ಲೂ ಕೂಡ ಮಾತನಾಡೋ ಹಾಗಿಲ್ಲ. 4 ತಿಂಗಳು ಬಾಕಿ ಉಳಿದಿದೆ. ಚುನಾವಣಾ ಪ್ರಚಾರವನ್ನ ಮಾಡಬಹುದು, ಅನುಕಂಪವನ್ನ ಗಿಟ್ಟಿಸ್ಕೊಳ್ಬಿಡಬಹುದು. ರಾಜೀನಾಮೆಯನ್ನ ಕೊಟ್ಟರೆ ನೋಡಿ, ನಾನು ರಾಜೀನಾಮೆ ಕೊಟ್ಟೆ,
ನನ್ನ ಕೈಲಿ ಬಲವಂತದಿಂದ ರಾಜೀನಾಮೆಯನ್ನು ಪಡ್ಕೊಳ್ಳಾಯಿತು, ಷಡ್ಯಂತರವನ್ನ ರೂಪಿಸಲಾಗಿತ್ತು, ಇದೆಲ್ಲ ಮಾತುಗಳನ್ನು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಳಸ್ಕೊಳ್ಬೋದು. ಜೈಲಿನಲ್ಲಿದ್ದಾಗಲೂ ಕೂಡ ನನಗೆ ಆಡಳಿತ ಮಾಡ್ಲಿಕ್ಕೆ ಬಿಡಲಿಲ್ಲ, ಜೈಲಿಂದ ಹೊರಗೆ ಬಂದ ಮೇಲೆ ಕೂಡ ಆಡಳಿತ ಮಾಡ್ಲಿಕ್ಕೆ ಬಿಡಲಿಲ್ಲ, ನನ್ನನ್ನು ಅಧಿಕಾರದಿಂದ ಬಲವಂತವಾಗಿ ಪಕ್ಕಕ್ಕೆ ಸರಿಸಿದ್ರು ಅನ್ನೋ ಮಾತುಗಳನ್ನಾಡಿ ಮತದಾರರ ಮನಸ್ಸನ್ನು ಒಲಿಸಿಕೊಳ್ಳಬಹುದು ಅನ್ನೋ ಲೆಕ್ಕಾಚಾರ ಇದ್ದಿರಬಹುದು. ಜಾಮೀನು ಸಿಕ್ಕರೂ ಕೂಡ ಬಿಜೆಪಿ ಆಡಳಿತ ಮಾಡೋಕೆ ಬಿಡ್ತಿಲ್ಲ ಅನ್ನೋ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನಾನು ಕೊಡೋದಿಲ್ಲ ಅಂತಲೇ ಹೇಳ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್ ಅವರು ಇದೀಗ ರಾಜೀನಾಮೆ ಬಗ್ಗೆ ಮಾತನಾಡಿದ್ದಾರೆ. ಜೈಲ್ ಸೇರಿದಾಗಲೇ ರಾಜೀನಾಮೆ ನೀಡಲಿಲ್ಲ, ಈಗ ಯಾಕೆ ಮಾತು ಅನ್ನೋದು ಸದ್ಯಕ್ಕೆ ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ, ಹಾಗೆ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಅದಾದ ನಂತರದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬಹುದು, ಈಗ ರಾಜೀನಾಮೆಯನ್ನ ಘೋಷಣೆ ಮಾಡೋ ನಿರ್ಧಾರಕ್ಕೆ ಯಾಕೆ ಬಂದಿರಬಹುದು ಕೇಜ್ರಿವಾಲ್, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ವರದಿ. ಎರಡೇ ದಿನಗಳಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ, ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಘೋಷಣೆ. ಅಬಕಾರಿ ಹಗರಣದಲ್ಲಿ ಮೊನ್ನೆಯಷ್ಟೇ ಜಾಮೀನು ಪಡೆದು ಬಿಡುಗಡೆಗೊಂಡ ಅರವಿಂದ್ ಕೇಜ್ರಿವಾಲ್ ದೆಹಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಜೈಲಿನಿಂದ ಬಿಡುಗಡೆಯಾದ ನಂತರ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾಡಿದ ಮೊದಲ ಭಾಷಣದಲ್ಲಿ ಆಪ್ ನಾಯಕ ಕೇಜ್ರಿವಾಲ್ ಇನ್ನೆರಡು ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದಿದ್ದಾರೆ. 2 ದಿನಗಳಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾನೆ ಎಂದು ಅರವಿಂದ್ ಕೇಜ್ರಿವಾಲ್ ಘೋಷಿಸಿದ್ದಾರೆ. ಬಿಜೆಪಿ ತನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದೆ, ಹೀಗಾಗಿ ಸಾರ್ವಜನಿಕ ನ್ಯಾಯಾಲಯದ ಮೊರೆ ಹೋಗುತ್ತೇವೆ. ಅವರ ಸ್ಥಾನದಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕರೊಬ್ಬರು ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದರು. 2 दिन के बाद, आज से 2 दिन के बाद मैं सीएम की कुर्सी से इस्तीफा देने जा रहा हूं. और मैं तब तक सीएम की कुर्सी पे नहीं बैठूंगा जब तक जनता अपना फैसला ना सुना दे. मैं जनता के बीच में जाऊंगा, गली गली में जाऊंगा, घर घर में जाऊंगा, और जब तक जनता अपना फैसला ना सुना दे कि केजरीवाल ईमानदार है, तब तक मैं सीएम की कुर्सी के ऊपर नहीं बैठूंगा. ಕೇಳಿದ್ರಲ್ಲ, ಜೈಲು ಸೇರಿದಾಗಲೇ ರಾಜೀನಾಮೆ ನೀಡಿದ ಕೇಜ್ರಿವಾಲ್ ಇದೀಗ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ. ಮುಂಬರುವ 2025 ಫೆಬ್ರವರಿಯಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಬೇಕಿದೆ. ಆದರೆ ನವೆಂಬರ್ನಲ್ಲೇ ದೆಹಲಿ ಚುನಾವಣೆ ನಡೆಸುವಂತೆ ಚುನಾವಣಾ ಆಯೋಗಕ್ಕೆ ಕೇಜ್ರಿವಾಲ್ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.